ಜನರಿಗೂ ನಮಸ್ಕರಿಸುತ್ತಾ, ಮುಖ್ಯವಾಗಿ ವೈಕುಂಠ ಏಕಾದಶಿ ಅನ್ನೋದು ವಿಶೇಷ. ತಾಲೂಕಿನಲ್ಲೆಲ್ಲ ಇಡೀ ಭಾರತ ದೇಶದಲ್ಲಿ ವೈಕುಂಠ ಏಕಾದಶಿ ಅನ್ನೋದು ವಿಶೇಷ. ನಮ್ಮ ಮುಳಬಾಲ್ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದ್ವಾದಶಿ ಅನ್ನೋದು ಬಹಳಷ್ಟು ವಿಶೇಷ. ಈ ದ್ವಾದಶಿ ಯಾವ ರೀತಿ ನಡೆಯುತ್ತಂದ್ರೆ, ಸುಮಾರು 40,000 ರಿಂದ 50,000 ಜನ ಬಂದು ದೇವರ ದರ್ಶನವನ್ನು ಇವತ್ತು ಪಡೆದಿದ್ದಾರೆ. ದರ್ಶನವನ್ನು ಪಡೆದು ಪ್ರತಿಯೊಬ್ಬರು ಸಂತೃಪ್ತರಾಗಿದ್ದಾರೆ. ಮಾಧ್ಯಮದಿಂದ ತಾವೇ ಎಲ್ರು ಕೇಳ್ಬೋದು ಯಾವ ರೀತಿ ಅವರು ಸ್ಪಂದನೆ ಯಾವ ರೀತಿ ಇತ್ತು. ತಾವು ಕೇಳಿದಾಗ ಅವ್ರು ಹೇಳಿರೋದೆಲ್ಲ ನಿಮ್ಗೆ ಗೊತ್ತಿದೆ. ಇನ್ನೊಂದು ನಾನು ಹೇಳ್ಬೇಕಂದ್ರೆ, ಒಂದು ದೇವಸ್ಥಾನ ಅಭಿವೃದ್ಧಿ ಆಗ್ಬೇಕಂದ್ರೆ ಮೂಲ ಕಾರಣ ಬಂದು ಸೇವಾಕರ್ತರು ಮತ್ತು ಭಕ್ತಾದಿಗಳು, ಆಮೇಲೆ ದೇವರು. ಯಾಕಂದ್ರೆ ಒಂದು ದೇವಸ್ಥಾನದಲ್ಲಿ ದೇವರಿಗೆ ಭಕ್ತಾದಿಗಳು ಬರೋದೇ ಬಹಳಷ್ಟು ಸಂತೋಷ. ಯಾವುದೇ ದೇವಸ್ಥಾನದಲ್ಲಿ ದೇವರಿಗೆ ಭಕ್ತಾದಿಗಳು ಬರಬೇಕು. ಆ ಭಕ್ತಾದಿಗಳು ಬರಬೇಕು ಅಂದ್ರೆ ಆ ದೇವಸ್ಥಾನದ ಸೇವಾಕರ್ತರು ಯಾವ ರೀತಿ ಇದ್ರೆ, ಮತ್ತು ಆಡಳಿತ ಅಧಿಕಾರಿಗಳು ಮತ್ತು ದೇವಸ್ಥಾನದ ಸಮಿತಿಯವರು, ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ ದೇವಸ್ಥಾನದ ನೌಕರರು, ಪ್ರತಿಯೊಬ್ರು ಬಹಳಷ್ಟು ಕಷ್ಟ ಬಿದ್ದು ಇವತ್ತಿನ ಈ ಕಾರ್ಯಕ್ರಮವನ್ನು ಬಹಳಷ್ಟು ವಿಜೃಂಭಣೆಯನ್ನ ನಡೆಸಲು ಕಷ್ಟ ಬಿದ್ದಿದ್ದಾರೆ. ಇದ್ರ ಜೊತೆಗೆ ನಾನು ಹೇಳ್ಬೇಕು ಅಂದ್ರೆ, ನಮ್ಮ ಮುನ್ಸಿಪಲ್ ಅವ್ರ ಕಡೆಯಿಂದ, ಪೊಲೀಸ್ ಅವ್ರ ಕಡೆಯಿಂದ, ಮಾಧ್ಯಮ ಅವ್ರ ಕಡೆಯಿಂದ ಬಹಳಷ್ಟು ನಮ್ಗೆ ಒಳ್ಳೇದಾಗಿದೆ. ಯಾಕಂದ್ರೆ ಇಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಬಹಳ ಇಂಪಾರ್ಟೆಂಟ್. ಬೆಳಿಗ್ಗೆ ಅಷ್ಟು ಜನ ಇರ್ಲಿಲ್ಲ. ಸೋಷಿಯಲ್ ಮೀಡಿಯಾ ಅಲ್ಲಿ ವೈರಲ್ ಆದ್ಮೇಲೆ ವಿಡಿಯೋಸು, ದೇವಸ್ಥಾನದ ಅಲಂಕಾರ ವೈರಲ್ ಆದ್ಮೇಲೆ 10-10:30 ಮೇಲೆ ಕ್ರೌಡ್ ಜಾಸ್ತಿ ಆಯ್ತು. ಯಾವ ರೀತಿ ಕ್ರೌಡ್ ಆಯ್ತು ಅಂತ ತಮ್ಗೆಲ್ರಿಗೂ ಗೊತ್ತು. ಈ ದೇವಸ್ಥಾನ ಈ ರೀತಿ ನಡಿಬೇಕು ಅಂದ್ರೆ ಮೂಲವಾಗಿ ಪ್ರತಿ ವರ್ಷ ಮೊದಲು ಕೊತ್ತೂರು ಮಂಜಣ್ಣವರು 2013ರಿಂದ ಈ ದೇವಸ್ಥಾನದ ವೈಕುಂಠ ಏಕಾದಶಿ, ದ್ವಾದಶಿ ಈ ಡೆಕೋರೇಷನ್ ಮತ್ತು ಅಲಂಕಾರಗಳು, ವಿದ್ಯುತ್ ಅಲಂಕಾರ, ಅನ್ನದಾನಗಳನ್ನು ಮಾಡ್ಕೊಂಡು ಬರ್ತಾ ಇದ್ರು. ಅದಾದ ನಂತರ ನಮ್ಮ ಸಮೃದ್ಧಿ ಮಂಜಣ್ಣವರು ಈ ತಾಲೂಕಿನ ಶಾಸಕರಾದ ಮೇಲೆ ಅವರು ಒಂದಿನ ಕಾಲ್ ಮಾಡಿ ನನ್ಗೆ ಹೇಳಿದ್ರು, ದೇವಸ್ಥಾನದಲ್ಲಿ ಯಾವುದೇ ರೀತಿ ಸೇವೆ ಇದ್ದಾಗ ನಂದು ಮಂಜಣ್ಣಂದು ಇಬ್ಬರದು ಹಾಕೊಂಡು ಮಾಡ್ರಪ್ಪ, ನಾನು ಅದಕ್ಕೆ ಸಿದ್ಧವಾಗಿರ್ತೀನಿ ಅಂತ. ಸೊ ಅವರು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ರು. ಅದರ ಜೊತೆಗೆ ಈ ವರ್ಷ ಅತಿ ವಿಶೇಷವಾಗಿ ಏನ್ ಹೇಳ್ಬೇಕು ಅಂದ್ರೆ, ನಮ್ಮ ಊಟದ ವ್ಯವಸ್ಥೆಗೆ ಸುಮಾರು 15,000 ಇಡ್ಲಿ, 12 ಕ್ವಿಂಟಾಲ್ ಅಕ್ಕಿಯಿಂದ ಪ್ರಸಾದಗಳನ್ನು ಮಾಡಲಾಗಿತ್ತು. 10 ರಿಂದ 15 ರೀತಿ ಪ್ರಸಾದಗಳನ್ನು ಮಾಡಲಾಗಿತ್ತು. ಅದಕ್ಕೆ ಕೈ ಜೋಡಿಸಿದವರು ಮೊದಲನೇದಾಗಿ ನಮ್ಮ ಆರ್ ಆಂಜನೇಯಲು, ಮತ್ತೆ ಆದಿನಾರಾಯಣ ಅವರು, ಮತ್ತೆ ಮುತ್ತಯ್ಯನವರು. ಇನ್ನೊಂದು ಏನು ಅಂದ್ರೆ, ನಮ್ಮ ಆರ್ಯವೈಶ್ಯ ಅಯ್ಯಪ್ಪ ಸ್ವಾಮಿ ಸೇವಾ ಸಂಘ ಮುಳಬಾಗಲ್ ಅವ್ರ ಕಡೆಯಿಂದ ಅವರೇ ಖುದ್ದಾಗಿ 3 ಕ್ವಿಂಟಾಲ್ ಅಷ್ಟು ಪ್ರಸಾದಗಳನ್ನು, 6 ರಕ ಪ್ರಸಾದಗಳನ್ನು ಮಾಡ್ಕೊಂಡು ಬಂದು ಇಲ್ಲಿ ವಿತರಣೆ ಮಾಡಿದ್ರು. ಇದಕ್ಕೆ ಪ್ರತಿಯೊಂದಕ್ಕೂ ಸ್ಪಂದನೆ ಕೊಟ್ಟ ಪ್ರತಿಯೊಬ್ಬರಿಗೂ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಇಒ ಅವ್ರ ಕಡೆಯಿಂದ ಪ್ರತಿಯೊಬ್ಬರಿಗೂ ವಂದನೆಯನ್ನು ನಾವು ಕೋರಲಾಗಿದೆ. ಸರ್, ನೀವು ಮಾತಾಡಿ.